ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನನಗೆ ತುಂಬ ಕಾಮೆಂಟ್ಸ್ ಆ್ಯಂಡ್ ಡಿ ಎಮ್ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಏನಂತ ನನ್ನ ವೀಡಿಯೋಸಲ್ಲಿ ವ್ಯೂಸ್ ಬರ್ತಾಯಿಲ್ಲ, ನಾನು ಯಾವ ಥರ ಚಾನಲ್ ಮಾಡಲಿ, ಎಷ್ಟು ವೀಡಿಯೋಸು ಹಾಕಿದ್ರೂ ನನಗೆ ವ್ಯೂಸ್ ಬರ್ತಿಲ್ಲ, ಏನು ಟೈಪ್ ವೀಡಿಯೋಸ್ ನಾನು ಹಾಕೋದು ಸಜೆಸ್ಟ್ ಮಾಡಿ ಅಂತ ತುಂಬ ಡಿ ಎಮ್ಸ್ ಆ್ಯಂಡ್ ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಇದೆ ಮೆಸೇಜ್ಗಳು, ತುಂಬ ಇದೆ ಮೆಸೇಜ್ಗಳು. ಆ್ಯಂಡ್ ಕಮೆಂಟ್ಸಲ್ಲೂ ಕೂಡ ತುಂಬ ಜನ ಮೆಸೇಜ್ ಮಾಡ್ತೀರಾ, ಓಕೆನಾ, ಕಮೆಂಟ್ಸ್ ಮಾಡ್ತೀರಾ, ಓಕೆನಾ. ಸೊ ಇವತ್ತು ನಾನು ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ. ಇವತ್ತಿನ ನೀವು ವಿಡಿಯೋ ನೋಡಿಬಿಟ್ರೆ ನೀವು ಈಸಿಲಿ ನಿಮಗೆ ಯಾವ ಟಾಪಿಕಲ್ಲಿ ವೀಡಿಯೋಸ್ಗಳನ್ನ ಮಾಡಿದರೆ ವೈರಲ್ ಆಗ್ಬೋದು, ಜಾಸ್ತಿ ವ್ಯೂಸ್ ಬರ್ಬೋದು ಅಂತ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆನಾ. ಇದಕ್ಕೆ ನಮಗೆ ಏನು ಮಾಡಬೇಕು, ಕರೆಕ್ಟಾಗಿ ನಮ್ಮ ವೈ ಟಿ ಸ್ಟುಡಿಯೋ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ನಮಗೆ ಬರಬೇಕು ವೈ ಟಿ ಸ್ಟುಡಿಯೋ. ನಿಮಗೆ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಯೂಸ್ ಮಾಡೋಕ್ಕೆ ಬಂದುಬಿಟ್ರೆ ನಿಮ್ಮದು ವ್ಯೂಸ್ ಬಂದುಬಿಟ್ಟು ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾರಾದರೂ ಈಗ ಅಂದ್ಕೊಳ್ಳಿ, ನಿಮಗೆ ಈಗ 100-200 ವ್ಯೂಸ್ ಬರ್ತಾಯಿದ್ರೆ ಈಗ 1000-2000 ಆ ಥರ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಕೆಲವೊಬ್ರದ್ದು ವೈರಲ್ ಕೂಡ ಆಗ್ಬೋದು ವಿಡಿಯೋ, ಓಕೆನಾ. ಸೊ ವೈ ಟಿ ಸ್ಟುಡಿಯೋ ಕರೆಕ್ಟಾಗಿ ಯೂಸ್ ಮಾಡೋದು ಗೊತ್ತಿರಬೇಕು ನಿಮಗೆ, ಓಕೆನಾ ಗೈಸ್. ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ನಾನು ನಿಮಗೆ ಯಾವ ಥರ ವೈ ಟಿ ಸ್ಟುಡಿಯೋ ಯೂಸ್ ಮಾಡಬೇಕು. ಯೂಟ್ಯೂಬಲ್ಲಂತೂ ನೀವು ಹೇಳೋದೇ ಬೇಡ, ತುಂಬ ದುಡ್ಡಿದೆ, ಓಕೆನಾ. ನಾವು ಅದನ್ನು ಕರೆಕ್ಟಾಗಿ ನಾವು ವೀಡಿಯೋಸ್ಗಳನ್ನ ಕರೆಕ್ಟಾಗಿ ನಾವು ಮಾಡಿಬಿಟ್ಟು ಚೆನ್ನಾಗಿ ವ್ಯೂಸ್ ಏನಾದರೂ ಬರ್ತಾಯಿದ್ರೆ ಚೆನ್ನಾಗಿ ದುಡ್ಡು ನೀವು ಸಂಪಾದನೆ ಮಾಡ್ಬೋದು ಯೂಟ್ಯೂಬಲ್ಲಿ, ಓಕೆನಾ. ಸೊ ನಾವು ಅದಕ್ಕೆ ಕರೆಕ್ಟಾಗಿ ನಮಗೆ ಚೆನ್ನಾಗಿ ವ್ಯೂಸ್ ಬರಬೇಕಂದ್ರೆ ನಾವು ಏನು ಮಾಡಬೇಕು, ನಮ್ಮ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಆ್ಯಂಡ್ ಅದರದ್ದು ಅರ್ಥ ಮಾಡ್ಕೋಬೇಕು. ನಾವು ವೈ ಟಿ ಸ್ಟುಡಿಯೋನ ಕರೆಕ್ಟಾಗಿ ಅದನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ಯೂಸ್ ಮಾಡಿದರೆ ಆಗ ನಿಮಗೆ ಜಾಸ್ತಿ ಚಾನಲಲ್ಲಿ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ ಆ್ಯಂಡ್ ವಿಡಿಯೋ ವೈರಲ್ ಆಗೋ ಚಾನ್ಸಸ್ಸು ನಿಮಗೆ 100% ಇರುತ್ತೆ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ನಮ್ಮ ವೈ ಟಿ ಸ್ಟುಡಿಯೋದಲ್ಲಿ ಯಾವ ಥರ ನಾವು ಯೂಸ್ ಮಾಡಬೇಕು, ಏನೆಲ್ಲ ನಾವು ಯೂಸ್ ಮಾಡಬೇಕಂತ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಮ್ಮದು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ನಾವು ಅದನ್ನು ಓಪನ್ನ ಮಾಡ್ಕೊಳ್ಳೋಣ, ಓಕೆನಾ. ಓಪನ್ನ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಏನು ಮಾಡಬೇಕು, ಇಲ್ಲಿ ಅನಾಲಿಟಿಕ್ ಆಪ್ಷನ್ ಇದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಕರೆಕ್ಟಾಗಿ ಯೂಸ್ ಮಾಡೋದನ್ನು ಕಲ್ತ್ಕೊಳ್ಳಿ, ಯಾವ ಥರ ಯೂಸ್ ಮಾಡಬೇಕು, ನಾವೇನೆಲ್ಲ ಚೆಕ್ಔಟ್ ಮಾಡಬೇಕಂತ, ಓಕೆನಾ. ಸೊ ಸಿಂಪಲಿ ಅನಾಲಿಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನು? ಟ್ರೆಂಡ್ ಆಪ್ಷನು, ಓಕೆನಾ. ಸೊ ಸಿಂಪಲಿ ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ತುಂಬ ನಿಮ್ಮ ಆಡಿಯನ್ಸ್ ಏನು ಸರ್ಚ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಆಡಿಯನ್ಸ್ ಯಾವ್ಯಾವ ಥರ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದಾರೆ ಇದೆಲ್ಲ ಇಲ್ಲಿ ಬಂದುಬಿಟ್ಟು ಸಜೆಸ್ಟ್ ಆಗುತ್ತೆ, ಶೋ ಆಗುತ್ತೆ, ಓಕೆನಾ. ಇಲ್ಲಿ ಕೀವರ್ಡ್ಸ್ ಎಲ್ಲ ಹಾಕಿ ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಸರ್ಚ್ ಮಾಡಿರೋದು ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ. ರಿವ್ಯೂಸ್, ಕಾಂಟೆಂಟ್, ಮಾನಿಟೈಸೇಷನ್ ಪ್ರಾಬ್ಲಮ್ಮು, ಹೌ ಟು ಮೇಕ್ ಕಾರ್ಟೂನ್ ವಿಡಿಯೋ, ಅನಿಮೇಷನ್ ವಿಡಿಯೋ ಅಂತ ಇದೆ. ಇದೆಲ್ಲ ಬಂದುಬಿಟ್ಟು ಆಡಿಯನ್ಸ್ಗಳು ಸರ್ಚ್ ಮಾಡಿರೋದು. ಸೊ ನನ್ನದ್ರಲ್ಲಿ ಈ ಥರ ತೋರಿಸ್ತಾ ಇದೆ. ಸೊ ತುಂಬ ಜನದ್ರಲ್ಲಿ ನೀವು ಬೇರೆ ಟಾಪಿಕಲ್ಲಿ ಏನಾದರೂ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರೆ ನಿಮ್ಮದ್ರಲ್ಲಿ ಬೇರೆ ತೋರಿಸುತ್ತೆ, ಓಕೆನಾ. ನೀವು ಕುಕ್ಕಿಂಗ್ ಚಾನಲ್ ಏನಾದರೂ ಮಾಡಿದರೆ ನಿಮಗೆ ಕುಕ್ಕಿಂಗ್ ರಿಲೇಟೆಡಲ್ಲಿ ಕೀವರ್ಡ್ಸ್ಗಳು ನಿಮ್ಮ ಆಡಿಯನ್ಸ್ ಸರ್ಚ್ ಮಾಡಿರೋದು ಬಂದಿರುತ್ತೆ. ವ್ಲಾಗಿಂಗ್ ಟೈಪ್ ಏನಾದರೂ ಮಾಡ್ತಾಯಿದ್ರೆ ನಿಮ್ಮ ವ್ಲಾಗಿಂಗ್ ಟೈಪಲ್ಲಿ ಕೀವರ್ಡ್ಸ್ ಸರ್ಚ್ ಮಾಡಿರೋದು ನಿಮ್ಮದು ವೈ ಟಿ ಸ್ಟುಡಿಯೋದಲ್ಲಿ ಇರುತ್ತೆ, ಓಕೆನಾ. ನಿಮಗೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಆಡಿಯನ್ಸ್ಗಳು ಏನು ಸರ್ಚ್ ಮಾಡಿದ್ದಾರೆ ಇದರಲ್ಲಿ ನಿಮಗೆ 3 ಟಾಪಿಕ್ಗಳು ಸಿಗುತ್ತೆ. ಇಲ್ಲಿ ನೋಡಿ 1 2 3 ಟಾಪಿಕ್ಸ್ ಸಿಗುತ್ತೆ ಡೈಲಿ ನಿಮಗೆ. ಸೊ 3 ಟಾಪಿಕಲ್ಲಿ ನೀವು ಯಾವುದಾದ್ರೂ ಒಂದನ್ನು, ಓಕೆನಾ, ಯಾವುದಾದ್ರು ಒಂದು ಟೈಟಲ್ ಮೇಲೆ ನೀವು ವೀಡಿಯೋಸ್ಗಳನ್ನ ಮಾಡಿ ಟ್ರೈ ಮಾಡಿ, ಆಗ ನಿಮ್ಮ ವೀಡಿಯೋಸ್ಗಳದ್ದು ಏನಾಗುತ್ತೆ, ವ್ಯೂಸ್ ಏನಾಗುತ್ತೆ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಇದರಿಂದ ನೀವು ಏನಿದೆ ಇಲ್ಲಿ ಟೈಟಲ್ ಏನಿದೆ ಈ ಟೈಟಲ್ನ ಯೂಸ್ ಮಾಡಿ ಈ ಟೈಪ್ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ವೀಡಿಯೋದಲ್ಲಿ, ಓಕೆನಾ, ನಿಮ್ಮ ಚಾನಲಲ್ಲಿ, ಓಕೆನಾ. ಅದಾದಮೇಲೆ ರೀಸೆಂಟ್ ವೀಡಿಯೋ ನಿಮ್ಮ ಆಡಿಯನ್ಸ್ ಯಾವ ವೀಡಿಯೋಸ್ಗಳನ್ನ ನೋಡಿರ್ತಾರೆ, ಯಾವ ಟೈಪ್ ವೀಡಿಯೋ ನಿಮ್ಮ ಆಡಿಯನ್ಸ್ಗಳಿಗೆ ಇಷ್ಟ, ಅದಾದಮೇಲೆ ಇಲ್ಲಿ ಕೆಳಗಡೆನೂ ಬಂದುಬಿಟ್ಟು ಸರ್ಚ್ ಮಾಡಿದ್ದಾರೆ, ಓಕೆನಾ. ವಿಡಿಯೋ ಟ್ಯುಟೋರಿಯಲ್ ಅಂತ ಏನೋ ಸರ್ಚ್ ಮಾಡಿದ್ದಾರೆ. ಸೊ ನೋಡಿ, ಇನ್ನು ಕ್ರೋಮಾ ಟೂನ್ ವಿಡಿಯೋ ಸೇವ್ ಪ್ರಾಬ್ಲಮ್ಮು ಆ್ಯಂಡ್ ಕ್ರೋಮಾ ಟೂನ್ ಕ್ಯಾರೆಕ್ಟರ್ ಮೇಕರು. ಸೊ ಇಲ್ಲೂ ಕೂಡ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ, ಓಕೆನಾ. ಈ ಟಾಪಿಕಲ್ಲಿ ವೀಡಿಯೋ ಮಾಡೋಕ್ಕೆ, ಓಕೆನಾ. ವೈ ಟಿ ಸ್ಟುಡಿಯೋ ಸುಮ್ಮನೆ ನಿಮಗೆ ಇದೆಲ್ಲ ಸಜೆಸ್ಟ್ ಮಾಡಲ್ಲ, ಈ ಟೈಟಲ್ಸ್ ಎಲ್ಲ ಸುಮ್ಮನೆ ಸಜೆಸ್ಟ್ ಮಾಡಲ್ಲ. ಏನಕ್ಕೆ ಸಜೆಸ್ಟ್ ಮಾಡೋದು ವೈ ಟಿ ಸ್ಟುಡಿಯೋ ಇದು ಬಂದುಬಿಟ್ಟು ಏನಕ್ಕೆ ಸಜೆಸ್ಟ್ ಮಾಡೋದಂದರೆ, ಲೈಕ್ ನಮ್ಮ ಆಡಿಯನ್ಸ್ ಏನು ಸರ್ಚ್ ಮಾಡಿರ್ತಾರೆ, ಈಗ ಆಡಿಯನ್ಸ್ ಏನು ಸರ್ಚ್ ಮಾಡಿರ್ತಾರೆ ಅದನ್ನೇ ಬಂದುಬಿಟ್ಟು ಇಲ್ಲಿ ಕೊಟ್ಟಿರೋದು, ಓಕೆನಾ. ಈಗ ಆಡಿಯನ್ಸ್ ಡಿಮಾಂಡಪ್ಪ, ಅವ್ರ ಪ್ರಕಾರ ನಾವು ವೀಡಿಯೋಸ್ ಮಾಡಬೇಕಲ್ವಾ, ಅವ್ರಿಗೆ ಇಷ್ಟ ಇಲ್ದಿರೋ ವೀಡಿಯೋಸ್ ಮಾಡಿದರೆ ನಾವು ಆಡಿಯನ್ಸ್ಗಳು ನೋಡ್ತಾರಾ? ಇಲ್ಲ ಅಲ್ವಾ. ಅವ್ರಿಗೆ ಏನು ಇಷ್ಟ ಆಗಿರೋ
ಏನಿರುತ್ತೆ ಅವ್ರು ಏನು ಡಿಮ್ಯಾಂಡಲ್ಲಿ ಲೈಕ್ ಸರ್ಚ್ ಮಾಡಿರ್ತಾರೆ ಅವ್ರ ಡಿಮ್ಯಾಂಡಲ್ಲಿ ನಾವು ವೀಡಿಯೋನ ತಗೋ ಹೋಗಬೇಕು. ಆಗನೇ ಬಂದುಬಿಟ್ಟು ಆಡಿಯನ್ಸ್ಗಳು ನೋಡೋದು. ಓಕೆನಾ. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು ಇದ್ರ ಮೇಲೆ ವೀಡಿಯೋಸ್ಗಳನ್ನ ಮಾಡಿದರೆ ನಿಮ್ಮದು 101% ವ್ಯೂಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ವಿಡಿಯೋ ವೈರಲ್ ಆಗೋದು ಚಾನ್ಸಸ್ ಇರುತ್ತೆ 100%. ಓಕೆನಾ. ಇದೊಂದಾಯಿತು. ಇದೊಂದಾದಮೇಲೆ ಮತ್ತೆ ಇಲ್ಲಿ ನೀವು ಕಂಟೆಂಟ್ ಆಪ್ಷನ್ ಇದೆಯಲ್ಲ, ಕಂಟೆಂಟ್ ಆಪ್ಷನ್ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ಇಲ್ಲಿ ಕಂಟೆಂಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ಟು ಇಲ್ಲಿನೂ ಒಂದು ಆಪ್ಷನ್ ಇರುತ್ತೆ. ಓಕೆನಾ. ಏನು ಆಪ್ಷನು, ಯೂಟ್ಯೂಬ್ ಬಂದುಬಿಟ್ಟು ಏನು ಇವ್ರು ಸರ್ಚ್ ಮಾಡಿದ್ದಾರೆ ಅಂತ. ಓಕೆನಾ. ಸೊ ಯಾವ ಥರ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ. ಸೊ ಇದರಲ್ಲೂ ಕೂಡ ನೀವು ಈ ಟಾಪಿಕಲ್ಲೂ ಕೂಡ ಏನು ಮಾಡ್ಬೋದು, ವೀಡಿಯೋಸ್ಗಳನ್ನ ರಿಪೀಟ್ ಮಾಡ್ಬೋದು. ರಿಪೀಟ್ ಅಂದರೆ ಸೇಮ್ ಹೆಂಗಿದೆ ಹಾಗೆ ವೀಡಿಯೋ ಮಾಡಿಬಿಡಿ. ಈಗ ಒಂದು ವೀಡಿಯೋ ಮಾಡಿ ಹಾಕಿದ್ದೀರಾ ಅಂದರೆ ಸೇಮ್ ಅದೇ ಥರ ಮಾಡಿಬಿಡಿ. ಒಂದು ಸ್ವಲ್ಪ ಒಂದು 5% ಅದರಲ್ಲಿ ಚೇಂಜಸ್ ಇದ್ದರೆ ರಿಪೀಟೆಡ್ ಕಂಟೆಂಟ್ಗೆ ಅದು ಸೇರಲ್ಲ. ಓಕೆನಾ. ಸೊ ಇಲ್ಲಿ ಯಾವ ಟೈಪಲ್ಲಿ ನಿಮ್ಮ ವೀಡಿಯೋ ಜಾಸ್ತಿ ಓಡ್ತಾ ಇದೆ ಲಾಸ್ಟ್ 20 ಡೇಸಲ್ಲಿ, ಸೊ ಆ ವೀಡಿಯೋಸ್ಗಳು ಇಲ್ಲಿ ಬಂದುಬಿಟ್ಟು ಸಜೆಸ್ಟ್ ಮಾಡ್ತಾ ಇದೆ YT ಸ್ಟುಡಿಯೋ. ಈ ವಿಡಿಯೋದಲ್ಲಿ ಇನ್ನೊಂದು ಸಲ ನೀವು ವೀಡಿಯೋ ಮಾಡಿ ಅಂತ YT ಸ್ಟುಡಿಯೋನ ಇಲ್ಲಿ ಹೇಳ್ತಾ ಇದೆ ನಿಮಗೆ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನಾವು ಏನು ಮಾಡಬೇಕು, ಅದ್ರ ಮೇಲೆ ಮತ್ತೆ ವೀಡಿಯೋಸ್ಗಳನ್ನ ಮಾಡಬೇಕು. ಮತ್ತೆ ಮಾಡಿದ್ರೆ ಏನಾಗುತ್ತೆ, ನಮ್ಮದು ವೀಡಿಯೋದು ವ್ಯೂಸ್ ಬಂದುಬಿಟ್ಟು ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗುತ್ತೆ, ಫಸ್ಟಿಗಿಂತ ಜಾಸ್ತಿ ವ್ಯೂಸು ಬಂದಿರುತ್ತೆ. ಓಕೆನಾ. ಇದೊಂದು ಹೇಳಿದೆ. ಓಕೆನಾ. YT ಸ್ಟುಡಿಯೋ ಆದಮೇಲೆ ಇಲ್ಲಿ ನಿಮಗೆ ಏನು ಮಾಡಬೇಕು, ಆಡಿಯನ್ಸ್ ಆಪ್ಷನ್ ಇದೆಯಲ್ಲ, ಸಿಂಪಲಿ ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಹಾಗಾಗಿ ಇಲ್ಲಿ ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಇಲ್ಲಿ ತುಂಬ ಜನ ಬಂದುಬಿಟ್ಟು ಕಮೆಂಟ್ಸ್ ಮಾಡ್ತೀರಾ, ನನಗೆ ಈ ಆಪ್ಷನ್ ಶೋ ಆಗ್ತಿಲ್ಲ, ಆ ಆಪ್ಷನ್ ಶೋ ಆಗ್ತಿಲ್ಲ ಅಂತ. ಸೊ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಅವರಿಗೆಲ್ಲ ಈ ಆಪ್ಷನ್ಸ್ಗಳೆಲ್ಲ ಶೋ ಆಗೋಲ್ಲ. ಒಂದು ಸ್ವಲ್ಪ ವೀಡಿಯೋಸ್ ಹಾಕ್ತಾ ಹೋಗಿ ಒಂದು ಸ್ವಲ್ಪ ವೀಡಿಯೋಸ್ಗಳು, ಆಮೇಲೆ ನಿಮ್ಮ ಆಪ್ಷನ್ಸ್ಗಳು ಏನಾಗುತ್ತೆ ಒಂದೊಂದಾಗಿ ಅನ್ಲಾಕ್ ಆಗುತ್ತೆ. ಓಕೆನಾ. ಸೊ ಈಗೆಲ್ಲ ಯಾರು ಸ್ಟಾರ್ಟ್ ಮಾಡಿದ್ದೀರಾ, 1, 3, 10 ವೀಡಿಯೋಸ್ ಹಾಕಿದ್ದೀರಾ ಅವ್ರಿಗೆಲ್ಲ ಈ ಆಪ್ಷನ್ಸ್ ಎಲ್ಲ ಶೋ ಆಗೋಲ್ಲ. ಸೊ ಯಾರು ಜಾಸ್ತಿ ಹಾಕಿದ್ರೆ ವೀಡಿಯೋಸ್ ಲೈಕ್ 50ರಿಂದ 60 ವೀಡಿಯೋ ಈ ಥರ ಆಡಿಯನ್ಸ್ಗೆಲ್ಲ ಶೋ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಆಪ್ಷನ್ಸ್ ಶೋ ಆಗೋಲ್ಲ. ಹೆದರ್ಕೋಬೇಡಿ, ನನಗೆ ಮಾತ್ರ ಆಪ್ಷನ್ ಬರ್ತಿಲ್ಲ, ಅವ್ರಿಗೆಲ್ಲರಿಗೂ ಶೋ ಆಗ್ತಿದೆ, ನನ್ನದೇ ಏನೋ ಪ್ರಾಬ್ಲಮ್ ಇದೆ YT ಸ್ಟುಡಿಯೋದಲ್ಲಿ ಅಂತ ಯಾರೂ ಹೆದರ್ಕೋಬೇಡಿ. ನೀವು ನ್ಯೂ ಯೂಟ್ಯೂಬರ್ಸ್ ಇರ್ತೀರ, ಸೊ ಜಾಸ್ತಿ ವೀಡಿಯೋಸ್ ಹಾಕಿರಲ್ಲ, ಹಾಗಾಗಿ ನಿಮಗೆ ಈ ಆಪ್ಷನ್ಸು ಶೋ ಆಗಿರಲ್ಲ, ಡಾಟಾನೂ ಕೂಡ ನಿಮ್ಮದು ಶೋ ಆಗ್ತಾ ಇರಲ್ಲ. ಓಕೆನಾ. ಮೇಕ್ ಶೋರ್ ನೀವು ಜಾಸ್ತಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡಿ, ರೆಗ್ಯುಲರಾಗಿ ವೀಡಿಯೋಸ್ ಆಗಿ ಆದಷ್ಟು ಜಾಸ್ತಿ ವೀಡಿಯೋಸ್ ಹಾಕಿ ನಿಮ್ಮ ಚಾನಲಲ್ಲಿ. ಆಗ ಏನಾಗುತ್ತೆ, ನಿಮ್ಮದು ಎಲ್ಲ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದಾಗಿ. ಓಕೆನಾ ಗೈಸ್, ಕ್ಲಿಯರ್ ಆಯಿತಾ ಇದು ನಿಮಗೆ? ಅದಾದಮೇಲೆ ಇಲ್ಲಿ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಲಾಂಗ್ ವೀಡಿಯೋ ಮಾಡೋದಾದರೆ ಲೈಕ್ ನಾನು ತೋರಿಸಿದ್ನಲ್ಲ ಸ್ಟಾರ್ಟಿಂಗು ಅದು. ಸೊ ಶಾರ್ಟ್ ವೀಡಿಯೋ ಯಾರಾದರೂ ಮಾಡ್ತಾ ಇದ್ದರೆ, ಸೊ ಶಾರ್ಟ್ಸ್ ಆಪ್ಷನ್ ಇದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ಇಲ್ಲಿ ನೋಡ್ಕೋಬೋದು. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಕಂಟೆಂಟ್ ಸಜೆಸ್ಟ್ ಮಾಡ್ತಾರೆ. ಈ ಕಂಟೆಂಟಲ್ಲಿ ನೀವು ಮತ್ತೆ ವೀಡಿಯೋಸ್ಗಳನ್ನ ಮಾಡಬೇಕು. ಓಕೆನಾ ಗೈಸ್. ಅದಾದಮೇಲೆ ಇನ್ನೊಂದು ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ. ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಕೆಳಗಡೆ ಬಂದರೆ ನೀವು ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಯಾವ ಟೈಪ್ ವೀಡಿಯೋಸ್ ನೋಡ್ತಾ ಇದ್ದಾರೆ, ಸೊ ಇಲ್ಲಿ ಬಂದುಬಿಟ್ಟು ಶೋ ಆಗಿಬಿಡುತ್ತೆ. ಓಕೆನಾ. ಸೊ ಇಲ್ಲಿಂದ ಕೂಡ ನೀವು ವೀಡಿಯೋಸ್ಗಳನ್ನ ಪಿಕ್ ಮಾಡಿಬಿಟ್ಟು ಅವ್ರ ಥರ ವೀಡಿಯೋಸ್ಗಳನ್ನ ನೀವು ಮಾಡ್ಬೋದು, ಆಡಿಯನ್ಸ್ಗೆ ಇಷ್ಟ ಆಗೋ ಥರ. ನಂದರಲ್ಲಿ ಈ ಟೆಕ್ ಕ್ಯಾಟಗರಿ ವೀಡಿಯೋಸ್ ಬಂದುಬಿಟ್ಟು ಶೋ ಆಗ್ತಿದೆ, ನಿಮ್ಮದ್ರಲ್ಲಿ ಬೇರೆ ವೀಡಿಯೋಸ್ಗಳು ಬಂದುಬಿಟ್ಟು ಶೋ ಆಗುತ್ತೆ. ಓಕೆನಾ. ಮೇಕ್ ಶೋರ್ ನಿಮ್ಮದ್ರಲ್ಲಿ ಬೇರೆ ವೀಡಿಯೋಸ್ ಶೋ ಆಗ್ತಿದೆಯಲ್ಲ, ಸೊ ಆಡಿಯನ್ಸ್ಗಳಿಗೆ ಆ ಥರ ವೀಡಿಯೋಸ್ ಇಷ್ಟ ಆಗ್ತಾ ಇದೆ, ಸೊ ಅದಕ್ಕೆ ಅವ್ರು ಬಂದುಬಿಟ್ಟು ಆ ಥರ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ಅಂತ. ಸೊ ಮೇಕ್ ಶೋರ್ ನೀವು ಅವ್ರದ್ದು ಟೈಟಲ್ ಏನಿರುತ್ತೆ ಅದನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಅವ್ರು ಯಾವ ಥರ ಥಂಬ್ನೇಲ್ ಮಾಡ್ತಿದ್ದಾರೆ ಆ ಥಂಬ್ನೇಲ್ನ ನೋಡಿಬಿಟ್ಟು ಅದನ್ನೇ ಫಾಲೋ ಅಪ್ ಮಾಡಿ. ಆಗ ಅವ್ರ ಆಡಿಯನ್ಸ್ ಏನಿರ್ತಾರೆ ನಿಮ್ಮ ವೀಡಿಯೋಸ್ಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಅದಾದಮೇಲೆ ಇಲ್ಲಿ ಕೆಲವೊಂದು ಚಾನಲ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರೋದು. ಸೊ ಅವ್ರ ಚಾನಲ್ಸ್ ಯಾವ ಚಾನಲ್ಸ್ ನಿಮ್ಮ ಇದರಲ್ಲಿ ತೋರಿಸ್ತಾ ಇದೆ, ನಿಮ್ಮ ಆಡಿಯನ್ಸ್ ವಾಚ್ ಮಾಡ್ತಾರಲ್ಲ ಅವ್ರ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರ ವೀಡಿಯೋಸ್ಗಳೆಲ್ಲ ನೋಡಿ, ಅವ್ರ ವೀಡಿಯೋಸ್ಗಳಿಂದ ಏನಾದರೂ ಸ್ವಲ್ಪ ಕಲ್ತ್ಕೊಂಡು ಅವ್ರ ಥರನೂ ಒಂದು ಸ್ವಲ್ಪ ನೀವು ಮಾಡೋಕ್ಕೆ ಟ್ರೈ ಮಾಡಿ. ಅವ್ರು ಏನೆಲ್ಲ ಫಾಲೋ ಮಾಡ್ತಾರೆ ಅದನ್ನೆಲ್ಲ ಫಾಲೋ ಅಪ್ ಮಾಡಿ. ಓಕೆನಾ ಗೈಸ್. ಸೊ ಅದಾದಮೇಲೆ ಗೈಸ್ ಇಲ್ಲಿ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ, ಟೈಮ್ದು ಆಪ್ಷನು. ಈ ಟೈಮ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ಟೈಮ ಫಾಲೋ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಓಕೆನಾ. ಈ ಟೈಮ್ನೇ ಫಾಲೋ ಮಾಡಿ ವೀಡಿಯೋಸ್ ಹಾಕಬೇಕಂತ ಅವಶ್ಯಕತೆ ಇಲ್ಲ. ಈಗ ನ್ಯೂ ಯೂಟ್ಯೂಬರ್ಸ್
ಯೂಟ್ಯೂಬರ್ಸ್ ಯಾರು ಇರ್ತೀರ, ಈಗ 1 ತಿಂಗಳು 6 ತಿಂಗಳು ಯಾರು ಸ್ಟಾರ್ಟ್ ಮಾಡಿರ್ತೀರ ವೀಡಿಯೋಸ್ಗಳು ಹಾಕೋಕ್ಕೆ, ಸೊ ಅವ್ರಿಗೆ ಈ ಟೈಮ್ಲೈನ್ ಬಂದುಬಿಟ್ಟು ವರ್ಕ್ ಆಗೋಲ್ಲ. ಈ ಟೈಮ್ನ ಫಾಲೋ ಅಪ್ ಮಾಡೋಕ್ಕೆ ಹೋಗಬೇಡಿ ನೀವು, ಓಕೆನಾ. ಸೊ ಯಾರ್ದು 1 ಲಕ್ಷ 2 ಲಕ್ಷ 3 ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವ್ರಿಗೆ ಬಂದುಬಿಟ್ಟು ಈ ಟೈಮ್ ಬಂದುಬಿಟ್ಟು ವರ್ಕ್ ಆಗುತ್ತೆ. ಈಗ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರ ಅವ್ರಿಗೆ ಈ ಟೈಮ್ಲೈನ್ ಬಂದುಬಿಟ್ಟು ವರ್ಕ್ ಆಗೋಲ್ಲ, ಓಕೆನಾ. ಆಲ್ಮೋಸ್ಟ್ ನೀವು ಯಾವ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ, ಈವ್ನಿಂಗ್ ಇಲ್ಲ ಮಾರ್ನಿಂಗ್. ಸೊ ಶಾರ್ಟ್ ವೀಡಿಯೋ ಹಾಕೋರು ಒಂದು ದಿನಕ್ಕೆ 3 ವೀಡಿಯೋಸ್ ಹಾಕ್ತಾ ಇದ್ದೀರಾ ಅಂದರೆ ಮಾರ್ನಿಂಗ್ ಒಂದು ಅಪ್ಲೋಡ್ ಮಾಡಿ, ಮಧ್ಯಾಹ್ನಕ್ಕೆ ಒಂದು ಅಪ್ಲೋಡ್ ಮಾಡಿ, ಸಂಜೆ ಒಂದು ಅಪ್ಲೋಡ್ ಮಾಡಿ ವೀಡಿಯೋ, ಓಕೆನಾ. ಸೊ ಲಾಂಗ್ ವೀಡಿಯೋ ಅವರು ನಾನು ನಿಮಗೆ ಒಂದೇ ಸಜೆಷನ್ ನಿಮಗೆ ಕೊಡೋದು, ಲಾಂಗ್ ವೀಡಿಯೋ ಮಾಡ್ತಾ ಇದ್ದೀರಾ ಅಂದಮೇಲೆ ಲಾಂಗ್ ವೀಡಿಯೋ ಅವರು ಒಂದು ವೀಡಿಯೋ ಡೈಲಿ ಹಾಕ್ತಾ ಇದ್ದೀರಾ ಅಂದರೆ ಅವರು ಏನು ಮಾಡಿ, ಈವ್ನಿಂಗ್ 5 o'clock ಟು ಇಲ್ಲ 4 ಈವ್ನಿಂಗ್ 4 o'clock to 5 o'clock ಒಳಗಡೆ ನಿಮ್ಮ ವಿಡಿಯೋ ಏನಿದೆ ಅದನ್ನು ಪೋಸ್ಟ್ ಮಾಡಿ ಟ್ರೈ ಮಾಡಿ, ಓಕೆನಾ. ಆಗ ನಿಮ್ಮ ಟೈಮಿಂಗ್ಸ್ ಫಿಕ್ಸ್ ಆಗುತ್ತೆ, ಓಕೆನಾ. ಈಗ ನೀವು ಒಂದು ಟೈಮು ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅಂದರೆ ಡೈಲಿ ಅದೇ ಟೈಮ್ಗೆ ಬಂದುಬಿಟ್ಟು ನೀವು ವೀಡಿಯೋಸ್ಗಳನ್ನ ಹಾಕಬೇಕು, ಓಕೆನಾ. ಆ ಟೈಮ್ ಬಂದುಬಿಟ್ಟು ಮಿಸ್ ಆಗಬಾರ್ದು. ಈಗ 5 ಗಂಟೆಗೆ ನೀವು ವೀಡಿಯೋ ಹಾಕ್ತಾ ಇದ್ದೀರಾ ಅಂದರೆ ನೆಕ್ಸ್ಟ್ ಡೇ 5 ಗಂಟೆಗೆ ನಿಮ್ಮ ವೀಡಿಯೋ ಬಂದಿರಲೇಬೇಕು, 5 ಗಂಟೆಗೆ ಅಪ್ಲೋಡ್ ಆಗಿರಬೇಕು, ಓಕೆನಾ. ಟೈಮ್ ಮಾತ್ರ ಮಿಸ್ ಮಾಡಬೇಡಿ. ಒಂದು ಗಂಟೆ ಮುಂಚೆನೇ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಇಟ್ಕೊಳ್ಳಿ, ಅನ್ಲಿಸ್ಟೆಡಲ್ಲಿ ಇಡಿ ಇಲ್ಲ ಪ್ರೈವೇಟಲ್ಲಾದರೂ ಇಡಿ, ಓಕೆನಾ. ಏನು ಮಾಡಿ 1 ಗಂಟೆ ಮುಂಚೆನೇ ಅಪ್ಲೋಡ್ ಮಾಡಿ ಇಡಿ. ಅಪ್ಲೋಡ್ ಮಾಡಿ ಇಟ್ಬಿಟ್ಟು ಏನು ಮಾಡಿ ನೀವು ಶೆಡ್ಯೂಲ್ಗೆ ಹಾಕ್ಬಿಡಿ. ಅದಾಗೆ ಬಂದುಬಿಟ್ಟು ಏನಾಗುತ್ತೆ, ವೀಡಿಯೋ ಅಪ್ಲೋಡ್ ಆಗಿಬಿಡುತ್ತೆ. ಶೆಡ್ಯೂಲಲ್ಲಿ ಇಟ್ಬಿಟ್ಟು ಟೈಮಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ ನಿಮ್ಮದು ಅದಾಗೆ ಯೂಟ್ಯೂಬೇ ಬಂದುಬಿಟ್ಟು ನಿಮ್ಮ ವೀಡಿಯೋ ಏನಿದೆ ಪೋಸ್ಟ್ ಮಾಡಿಬಿಡುತ್ತೆ. ಬಟ್ ಟೈಮಿಂಗ್ಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ ಗೈಸ್. ಅರ್ಥ ಆಯ್ತಲ್ಲ ಏನೆಲ್ಲ ಹೇಳಿದ್ನಲ್ಲ ಅದು. ಅಂತೂ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು, ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.